ಸೊಸೆ ಅವ್ರ ಅತ್ತೆನ ಬೈಬೇಕು, ಡೈರೆಕ್ಟ್ ಆಗಿ ಬೈಯಲ್ಲ ಅವಳು. ಅವ್ರ ಮನೇಲಿ ಒಂದು ನಾಯಿ ಇರುತ್ತೆ, ನಾಯಿಗೆ ಬೈತಾಳೆ, ಬೈಯದ್ ನಾಯಿಗೆ, ತಗ್ಲದ ಅವ್ರ ಅತ್ತೆಗೆ. ಅಲ್ಲ, ಊರ್ ನಾಯಿಗಳಿಗೆಲ್ಲ ಸಾವು ಬಂತು, ಈ ದರಿದ್ರ ನಾಯಿಗೆ ಬರ್ಲಿಲ್ಲ. ಏನೋ ಒಂದು ತುತ್ತಾಕ್ತಿವಿ, ತಿನ್ಕೊಂಡು ಅಲ್ಲಿ ಮೂಲೆಯಲ್ಲಿ ಬಿದ್ದಿರ್ಬೇಕು, ಎಷ್ಟೊತ್ತಲ್ಲೂ ವಟ 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 ಅಂತ ಬಹು ಅಂತ ಬೊಗಳ್ತಾ ಇದ್ರೆ ಸಿಟ್ಟತ್ತಿ ಜಾಡಿಸಿ ಎದ್ಗೋದ್ಬಿಟ್ರೆ ಸತ್ತೋಯ್ತದೆ ಅಂತ. ಅದು ಬೇರೆ ಭಯ. ನನ್ನ ಗಂಡನ ಹೇಳ್ತೀನಿ, ತಗೊಂಡೋಗಲ್ಲ ಊರಲ್ಲಿ ಬಿಟ್ಬಿಡಿ, ಎಲ್ಲರೂ ತೋಟ ಗಿಟ ಸುತ್ತಾಡ್ಕೊಂಡು ಬಿದ್ದಿರ್ಲಿ ಅಂತ. ಇಲ್ಲಿ ತಂದು ಬಿಟ್ಕೊಂಡು ಪ್ರಾಣ ತಿಂತಾರೆ, ಯಾಕಾದ್ರೂ ಬದುಕಿತಾವೆ ಅಂತ. ಆ ಪಟೇಲರ ಮನೆ ನಾಯಿ ಅಂತ ಒಳ್ಳೆ ನಾಯಿ, ಜಾತಿ ನಾಯಿ, ಚಂದೊಳ್ಳಿ ನಾಯಿ, ಆ ನಾಯಿಗೆ ಬಂತು ಸಾವು. ಈ ಕಂತ್ರಿ ನಾಯಿಗೆ ಬರಲಿಲ್ಲ. ಯಾವತ್ತಾರು ತಗೊಂಡೋಗಿ ಮಂಗಳವಾರ ಮಧ್ಯಾಹ್ನ ಉದ್ದಕ್ಕೆ ಹಾಕ್ಬಿಟ್ಟು ಬಂದು, ಗುದ್ದ ತೆಗೆದು ಹೂತ್ ಹಾಕ್ಬಿಟ್ಟು ಬಂದು ಮನೇಲಿ ಮಕ ತೊಳ್ಕೊಂಡು ಮನೇಲಿ ಕೂತ್ಬಿಟ್ರೆ ಸಾಕಾಗೋಗದೆ. ಯಾಕಾದ್ರೂ ಬದುಕಿರ್ತಾವ ಇಂಥ ನಾಯಿ. ಭಗವಂತ ಎಂತೆಂಥವ್ರಿಗೋ ಸಾವು ಕೊಡ್ತಾನೆ, ಈ ನಾಯಿಗೆ ಸಾವು ಕೊಡ್ಲಿ. ನಾಯಿಗ ಬೈದ್ಲವಳು. ಅವ್ರ ಅತ್ತೆ ನನ್ನ ಯಾಕೆ ಬೈತಿ? ಅಯ್ಯೋ ಅತ್ತೆ, ನಿಮ್ನ ಯಾಕೆ ಬೈಲಿ, ನಾನು ನಾಯಿಗೆ ಬೈತಿದ್ದೆ ಅಂತಾಳೆ. ಅದಕ್ಕೆ ಅವ್ರ ಅತ್ತೆನೂ ಜಾಣೆ, ಅವಳು ಬೈಬೇಕು. ಅವಳ ಮನೊಂದು ಬೆಕ್ಕಿರ್ತದೆ, ಬೆಕ್ಕಿಗೆ ಬೈತಾಳೆ. ತರುವಾಗ್ಲೇ ಬಡ್ಕಂಡೆ, ಕಳ್ಳನ ಮಗನಿಗೆ ತರಬೇಡ ಇದ ಅಂತ. ಯಾರು ತರದೆ ಬರದೆ ನಿಂತಿದ್ರೇನೋ, ಈ ನನ್ನ ಮಗ ಹೋದ, ಅದು ಹಲ್ಕಿಸ್ಬಿಡ್ತು, ದಡಾನಂತ ಬಿದ್ದುಬಿಟ್ಟ. ಆಹಾ, ಹೆಜ್ಜೆ ಮಡ್ಗದ್ ನೋಡ್ಬೇಕಾ? ಇದು ಆಡ್ಬೇಡ ನಂತವ್ ನೀನು. ಏನ್ ಸುಪ್ನಾತಿ ಹಿಂಗ್ ನಡ್ಕೊಂಬತ್ತಿ ನೋಡು, ಕಾಲು ಮುರಿದು ಬಿಡ್ತೀನಿ, ಸೊಂಟ ಮುರಿದು ಬಿಡ್ತೀನಿ. ಸೊಂಟ ತಿರ್ಗಿಸಿದ್ರೆ ಕಣ್ಣು ಬಿಡ್ಬೇಡ ನೀನು. ಅವಳು ಕಣ್ಣು ಬಿಡ್ತಾ ಇರ್ತಾಳಲ್ಲ, ಕಣ್ಣು ಬಿಡ್ಬೇಡ. ಸೂಜಿ ತಗೊಂಡು ಕಣ್ಣಿಗೆ ಚುಚ್ಬಿಡ್ತೀನಿ. ಮಗನಿಗೆ ಬಡ್ಕಂಡೆ, ಬೇಡ 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 ಅಂತ ಬೆಳ್ಳಗದೆ ಅಂತ ಒತ್ಕೊಂಬಂದ ಕಳ್ಳ ನನ್ನ ಮಗ. ಅದು ಯಾವ ಹಾಳು ಮನೇಲಿ ಬೀಳ್ ಮನೇಲಿ ನಿಂತಿತ್ತು, ಅದು ನಿಂತ್ಕೊಳ್ಳೋದು ನೋಡ್ಬೇಕು. ಮಳ್ಳಿ ಆಹಾ ಹೆಜ್ಜೆ ಮಡ್ಗದ್ ಗೊತ್ತಾಯ್ತದ. ಸುಪ್ನಾತಿ ಬೆಕ್ಕಗ ಬೈದ್ಲವಳು.